ಏನು ತಪ್ಪಿಲ್ಲ ತೊಳೋದು. ಸುಧಾಗ್ರಂಥರು ಕೊಡ್ರಿ ಇವರಿಗೆ ಇಲ್ಲಪ್ಪ ವಿಚಾರವಾದಿ ಅವತ್ತನ ವಿರೋಧ ಮಾಡಿದ್ರು. ಇವತ್ತು 800 ವರ್ಷಗಳಿಂದ ವಿರೋಧ ಮಾಡಿ ವೇದಗಳ ವಿರುದ್ಧ ಮಾಡಿ ಇದ್ರ ವಿರುದ್ಧ ಮಾಡಿ ಇಡೀ ಹಿಂದುತ್ವದ ನಾವೇ ಇವತ್ತು ಕರಿತೀವಿ ಅದ್ರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ಅದಕ್ಕೆ ಬಲಿ ಆದರು ಅನ್ನೋದು ಅದು ಅವ್ರದ್ದು ಸತ್ಯನ ಸುಳ್ಳಲ್ಲ. ಯಾಕಂದರೆ ಒಂದು ಮೇಲ್ಜಾತಿಯ ಹೆಣ್ಣು ಮಗಳನ್ನ ಕೆಳಜಾತಿಯ ಗಂಡು ಮದುವೆ ಮಾಡ್ತಾರೆ ಅದನ್ನು ಸಾಲದಿರಲಿ ಅವತ್ತು. ಅದು ಕ್ರಾಂತಿ ಅಲ್ವಾ, ಬದಲಾವಣೆ ಅಲ್ವಾ, ಜಾತಿಯನ್ನು ಕಿತ್ತಾಕೋಕೆ ಪ್ರಯತ್ನ ಮಾಡಿದ್ದಲ್ವ. ನೀವು ಅದನ್ನು ಒಪ್ತೀರಿ ಇಲ್ಲಂತಲ್ಲ, ಹೌದಾ, ಇಲ್ಲ ಜಾತಿಯನ್ನು ಕಿತ್ತಾಕೋ ಸಲುವಾಗಿ ಮಾಡಿದರು ಅಂತೇಳಿ ನಾವು ಅದನ್ನು ಹೇಳ್ತಾ ಇದ್ದೀವಿ. ಆದರೂ ಸ್ವಲ್ಪ ಒಂದಿಟ್ಟು ಹೆಚ್ಚಾಗಿ ಇವತ್ತು ಅದು ಅಡಾಪ್ಟ್ ಮಾಡ್ಕೊಳ್ಳಿ, ಈ ಜಾತೀಯತೆ ಹೋಗಲಿ, ಮೂಢನಂಬಿಕೆಗಳು ಹೋಗಲಿ ಅನ್ನೋ ದಿಶೆಯಲ್ಲೇ ನಮ್ಮ ವಿಚಾರವಾಗಿ ತಮ್ಮ ವಿಚಾರನ ಹೇಳಿರ್ಬೋದು. ಅದೇ ಕಾಲಕ್ಕೆ ಮಾರ್ಕ್ಸ್ ಅವ್ರನ್ನ ರೆಫರ್ ಮಾಡಿರ್ಬೋದು, ಅದೇ ಕಾಲಕ್ಕೆ ಕಮ್ಯುನಿಸಮ್ ಬಗ್ಗೆ ರೆಫರ್ ಮಾಡಿರ್ಬೋದು. ನೀವು ಅದಕ್ಕೆ ಕಟ್ಟಲ್ಲಿ ಕಮ್ಯುನಿಸಮ್ ತಪ್ಪ ಅಂತಿದ್ರಿ, ತಪ್ಪಿಲ್ಲ ಮಾಡಿರಿ, ವಿಮರ್ಶಕರು ಇರಬೇಕು ಇವತ್ತು. ಯಾಕಂದ್ರೆ ಪ್ರಮುಖ ದೇಶಗಳೆಲ್ಲ ಇವತ್ತು ಕಮ್ಯುನಿಸಮ್ ಫೇಲ್ ಆಗ್ಯದ. ರಷ್ಯಾ USSR ಇತ್ತು, ಹೊಡೆದು ಹೋಗಿಬಿಡ್ತು. ಕಮ್ಯುನಿಸಮ್ ಅಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ಕಮ್ಯುನಿಸ್ಟ್ ದೇಶಗಳಲ್ಲಿ ಎಲ್ಲರಿಗೂ ಉದ್ಯೋಗ ಸಿಕ್ಕಿಲ್ಲ, ಅಲ್ಲಿಯೂ ಬಡ್ತಾನದ. ಅಲ್ಲಿ ಏನೇ ಬಡತನ ಯಾಕೆ ಆಯಿತು ಅಂದರೆ ಅಲ್ಲಿ ಅಧಿಕಾರಕ್ಕೆ ಬಂದಂಥ ಪ್ರಾಮಾಣಿಕರಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ಸಿಗರು ಬಂದರು ಅಧಿಕಾರಕ್ಕೆ, ಈಗ BJPಗರು ಬಂದಿದ್ದಾರೆ. ಹಾಗೆ ಅಲ್ಲಿಯೂ ಕಮ್ಯುನಿಸ್ಟರು ಬಂದರು. ಅಲ್ಲಿ ಅವ್ರ ಮಕ್ಕಳ ಮರಿ ತಮ್ಮಂದು ಎಷ್ಟೋ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿದರು, ಅವ್ರನ್ನ ಬೆಳೆಸಿದ್ರು, ಅವ್ರ ನಾಯಕರು ಮಾಡಿದ್ರು. ಇಲ್ಲೂ ಅದ ಪರಿಸ್ಥಿತಿ ಅದ. ಕಾಂಗ್ರೆಸ್ಸಿಗೆ ತಮ್ಮ ಮಕ್ಕಳೇ ಬೆಳೆಸಿದ್ರು, ಮತ್ತೇನು ಮಾಡಿದ್ರು. ಇವತ್ತು BJPಗರು ಅಂದ ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಗಾಂಧಿ ತಪ್ಪಂತ ಹೇಳೋಕ್ಕಾಗೋದಿಲ್ಲ, ಮಾರ್ಕ್ಸ್ ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಪ್ರಾಮಾಣಿಕವಾಗಿ ಅವರು ತಮ್ಮ ಬದುಕನ್ನು ಮಾಡಿದವರು ಅವರು. ಹಾಗೆ ಇಲ್ಲಿ ಮಾಡಲಿ ಅಂತ ಇತ್ತು, ಆದ್ರೆ ಆಗಲಿಲ್ಲ. ಸ್ಟಾಲಿನ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಕಮ್ಯುನಿಸ್ಟ್ ಇಂಥವ್ರನ್ನ ಕೂಡ ಏನಾಗಿಬಿಡ್ತಪ್ಪ ಅಂದ್ರೆ ಕಮ್ಯುನಿಸಮ್ ಆಡಳಿತಗಾರನಿಂದಾಗೆ ಹೋಗಿಬಿಡ್ತು. ಅಲ್ಲ ಡಿಕ್ಟೇಟರ್ ಬೆಳೆದ ತಮ್ಮ ಮಂದಿರ ಬೆಳೆಸೋರು. ಇನ್ನು ಇಂಡಿಯಾದಾಗ ಅದ ಪರಿಸ್ಥಿತಿ ಆಗ್ಯದ. ಹೀಗಾಗಿ ಕಮ್ಯುನಿಸಮ್ ತಪ್ಪಲ್ಲ, ಆದ್ರೆ ಪ್ರಾಕ್ಟೀಸ್ ಮಾಡೋದು ನಾವು ಅದು ತಪ್ಪು ಮಾಡ್ತಾಯಿದ್ವಿ. ಹೀಗಾಗಿ ಅದು ಬಡತನ ಹೋಗಲಿಲ್ಲ. ಈ ಕಡೆಗೆ ಅದು ಆ ದೇಶ ಬಿಟ್ಟು ಓಡಿ ಹೋಗ್ಬಿಡ್ತು. ಎಷ್ಟು ದಿವಾಳಿ ಐತಪ್ಪ ಅದ್ರ ಕಡೆಗೆ ಆ ದೇಶದಲ್ಲೇ ಒಂದು ಪಾನಿ ಒಡ್ಕ ಕುಡಿದು ಸಹಿತ ಇಲ್ಲದಂಥ ಪರಿಸ್ಥಿತಿ USSR ಬಂದ ತಕ್ಷಣ ಅಲ್ಲಿ ಜನ ತಾನ ಬದಲಾಗಿಬಿಟ್ರು, ಕಮ್ಯುನಿಸಮ್ ಹೋಗಿಬಿಡ್ತು. ಹಾಗೆ ಇಲ್ಲೂ ಆದರೂ ಅದೇ ಪರಿಸ್ಥಿತಿ ಅದ. ಇಲ್ಲೂ ವೆಸ್ಟ್ ಬೆಂಗಾಲ್ ಅದೇ ಪರಿಸ್ಥಿತಿ ಆಯಿತು. ಒಳ್ಳೆಯ ಸಿದ್ಧಾಂತ. ಆ ಸಿದ್ಧಾಂತ